ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ಸಂಡೇ ಅಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಇದು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಅಂತಿಗೆ ಹೋಗಿ ಬಂದ್ವಿ. ಬೆಳಗ್ಗೆಲಿಂದ ಏನು ಲಾಗ್ ಯಾವುದೂ ರೆಸಿಪಿನ ಶೇರ್ ಮಾಡಿಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ಬೆಳಗ್ಗೆ ನಿನ್ನೆ ನೈಟ್ ಮಾಡಿದ್ದು ಅಡುಗೆ ಸಿಕ್ಕಾಪಟ್ಟೆ ಉಳಿದಿತ್ತು. ಸೊ ಹಾಗಾಗಿ ಯಾವುದೇ ಥರದಾದ ಅಡುಗೆ ನಾನು ಮಾಡಿಲ್ಲ. ಸಿಂಪಲ್ ಮಾಮೂಲಿ ಪಾತ್ರೆ ತೊಳ್ಬೋದು, ಬಟ್ಟೆ ತೊಗೋ ಅಷ್ಟೇ ಮಾಡೀನಿ ಇವತ್ತು ಫ್ರೆಂಡ್ಸ್. ಇವಾಗ ನಮ್ಮ ಮನೆಯವರು ಇದಕ್ಕೆ ಹೋಗಿದ್ದಾರೆ, ಮಟನ್ ತರಕ್ಕೆ. ಮಟನ್ ಶಾಪಿಗೆ ಹೋಗಿದ್ದಾರೆ. ಬಂದಮೇಲೆ ಮಟನ್ ಮಾಡಬೇಕು, ಮತ್ತು ಚಪಾತಿ ಮತ್ತು ರೈಸ್ ಮಾಡಬೇಕು ಫ್ರೆಂಡ್ಸ್. ಅವನಿಗೂ ಕರ್ಕೊಂಡು ಹೋಗಿದ್ವಿ ಫ್ರೆಂಡ್ಸ್ ಬಾಜಾರ್ಗೆ. ನಾಚಿಕೊತಾನ ಕೊಬ್ಬರಿ ತೊಗೊಂಬಂದ್ವಿ. ಆ ಕೊಬ್ಬರಿನ ತೊಗೊಂಡು ಆಟ ಆಡ್ತಿದ್ದಾನೆ ಫ್ರೆಂಡ್ಸ್ ಅವನು. ಎಲ್ಲ ಈ ಸತ ಏನು ಅನ್ಬೇಕು, ಕಾಯಿಪಲ್ಲೆ ಎಲ್ಲ ಚಲೋ ಇತ್ತು ಫ್ರೆಂಡ್ಸ್. ಇಲ್ಲಿ ಕೊತ್ತಂಬರಿ ತೊಗೊಂಬಂದಿದೆ ಫ್ರೆಂಡ್ಸ್. ಕೊತ್ತಂಬರಿ ಒಂದು ವಾರಗಟ್ಟಲೆ ಬರಬೇಕಂತಂದ್ರೆ ಒಂದು ಏನಂತಾರೆ ಕಾಟನ್ ಅರ್ಬಿಯಲ್ಲಿ ಈ ಥರ ತೊಳೆದು ನೀರನ್ನೆಲ್ಲ ಸೋಸಿ ಅದನ್ನು ಕಟ್ಟಿಡಬೇಕು ಫ್ರೆಂಡ್ಸ್. ಒಂದು ವಾರ ಬರುತ್ತೆ. ಇದೊಂದು ಏನಂತಾರೆ ಕುಕ್ಕಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು. ನನ್ನ ಕಡೆಯಿಂದ ನಾನು ಹಾಗೆ ಮಾಡ್ತೀನಿ. ಒಂದು ಅರ್ಬಿಯಲ್ಲಿ, ಕಾಟನ್ ಅರ್ಬಿಯಲ್ಲಿ ಸುತ್ತಿಟ್ಬಿಡ್ತೀನಿ ಫ್ರೆಂಡ್ಸ್. ಕೊತ್ತಂಬರಿ ತೊಗೊಂಬಂದಿದ್ದೆ. ಇಲ್ಲಿ ಏನಂತಾರೆ ಕಡ್ಲೆ ಪಲ್ಯ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಕಡ್ಲೆ ಪಲ್ಯ ಕೂಡ ತೊಗೊಂಬಂದೆ. ಮಾಮೂಲಿ ಏನೇನು ಬೇಕಾಗ್ತವೆ, ಬದ್ನೆಕಾಯಿ, ಲಿಂಬು ಹಣ್ಣು, ಅಡುಗೆಗೆ ಏನೇನು ಬೇಕಾಗ್ತಾವೆ ಅವು ಕೂಡ ತೊಗೊಂಬಂದಿದ್ದೆ. ಮತ್ತು ನಮಗಂತೂ ಏನಂತಾರೆ ಬಟಾಣಿ ಕಾಳು ಬೇಕೇ ಬೇಕು ಫ್ರೆಂಡ್ಸ್. ಹಾಗಾಗಿ 1 kg ತೊಗೊಂಬಂದಿದ್ದೆ. ನನ್ನ ಮಗನಿಗೆ ಫ್ರೂಟ್ಸ್ ಅಂತೂ ಬೇಕೇ ಬೇಕು. ದಾಳಂಬ್ರಿ ಮತ್ತು ದ್ರಾಕ್ಷಿ ಮತ್ತು ಇನ್ನೂ ಒಂದು ಜವಾರಿ ಬಾಳೆಹಣ್ಣು ತೊಗೊಂಬಂದಿದ್ದೆ ಫ್ರೆಂಡ್ಸ್. ಅಲ್ಲಿ ಹಾಕಿಟ್ಟಿದ್ದೀನಿ, ಯಾಕಂದರೆ ಇಲ್ಲಿ ಕಾಟ ಭಾಳ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಚಿಲ್ನಾಗೆ ಹಾಕಿಡ್ತೀನಿ ಫ್ರೆಂಡ್ಸ್. ಅವನಿಗೆಲ್ಲ ತಿನ್ನಕ್ಕೆ ತೊಗೊಂಬಂದೆ. ಇಲ್ಲಿ ಚಪಾತಿ ಹಿಟ್ಟು ಕೂಡ ನಾದಿಟ್ಟೆ. ಸೋರ್ ಮಟನ್ ತರ್ತೀನಿ ಅಂದ್ರಲ್ಲ, ಚಪಾತಿ ಹಿಟ್ಟು ನಾದಿ ಚಪಾತಿ ಮಾಡಿದೆ ಫ್ರೆಂಡ್ಸ್. ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು, ನನಗೆ ಯಾಕೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಮಲ್ಕೊಂಡು, ಇಲ್ಲಿ ನಮ್ಮ ಮನೆಯವರೇ ಮಾಡಿದರು, ಹಾಗಾಗಿ ರೆಸಿಪಿನ ಶೇರ್ ಮಾಡಲಿಲ್ಲ. ಮಟನ್ ಗ್ರೇವಿ ಮತ್ತು ಸಾಂಬಾರು ಎರಡೂ ಅವರೇ ಮಾಡಿದರು. ಯಾಕೆ ಹಂಗಾಯ್ತು ಅಂತ ನನಗೂ ಗೊತ್ತಾಗಲಿಲ್ಲ, ತುಂಬಾ ಭಯ ಆಯಿತು. ರೈಸ್ ಕೂಡ ಮಾಡಿದ್ದೆ ಫ್ರೆಂಡ್ಸ್. ಇದು ಕ್ಲಿಪ್ಪಿಂಗು ಮುಂಜಾನೆ ಅವರು ಬಾಜಾರ್ಗೆ ಹೋಗುವಾಗ ಅವನಿಗೆ ರೆಡಿ ಮಾಡ್ತಾಯಿದ್ರು, ಅದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ಫ್ರೆಂಡ್ಸ್. ಇಷ್ಟು ಮಾಡಿದರು, ಅವರೇ ಮಾಡಿದರು. ನಾನು ಆಮೇಲೆ ಸ್ವಲ್ಪ ವಿಕ್ಸ್ನ ಹಚ್ಕೊಂಡು ಮಲ್ಕೊಂಡಿದ್ದೆ. ಆಮೇಲೆ ಇಲ್ಲಿ ತೊಗೊಂಡು ನಾನು ಮಾಡ್ತೀನಿ ಅಂತ ಮಾಡಿದರು. ಸಾಂಬಾರು ಈ ಥರ ಮಾಡಿದರು, ಸಖತ್ತಾಗಿತ್ತು. ಊಟ ಈ ಥರ ಇತ್ತು: ಸಾಂಬಾರು, ಗ್ರೇವಿ, ಚಪಾತಿ, ಲಿಂಬು. ಹಾಗೆಯೇ ಮಾರನೇ ದಿನ ಫ್ರೆಂಡ್ಸ್ ನನಗೆ ಕಡಿಮೆ ಆಗಲಿಲ್ಲ. ಹೀಗಾಗಿ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ. ಹಾಸ್ಪಿಟಲ್ ಇನ್ನೂ ತೆಗ್ದಿದ್ರು, ಡಾಕ್ಟ್ರ್ ಬಂದಿದ್ದಿಲ್ಲ. ಆಮೇಲೆ ಡಾಕ್ಟ್ರ್ ಬಂದರು. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಬಂದಿಲ್ಲ. ನನ್ನ ಮಗ ಆಟ ಆಡ್ತಾಯಿದ್ದ ಇಲ್ಲಿಂದ. ಡಾಕ್ಟ್ರು ಕೂಡ ಬಂದರು, ತೋರಿಸ್ಕೊಂಡು ಅಲ್ಲಿ ಬರ್ಸ್ಕೊಂಡ್ಬಂದೆ ಫ್ರೆಂಡ್ಸ್. ಮತ್ತೊಂದು ದವಾಖಾನೆಗೆ ಬಂದ್ವಿ, ಇಲ್ಲಿ ಅಂದರೆ ಸ್ಕ್ಯಾನಿಂಗ್ ಸೆಂಟ್ರಿಗೆ ಬಂದ್ವಿ. ಸ್ಕ್ಯಾನ್ ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಡು ಮನೆಗೆ ಬಂದ್ವಿ. ಹೊಸ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರು ಫ್ರೆಂಡ್ಸ್. ಇದ್ದಕ್ಕಿದ್ದಂತೆ ಸ್ವಲ್ಪ ಹೊಟ್ಟೆ ನೋವು ಬಂತು, ಹಾಗಾಗಿ ಸ್ಕ್ಯಾನಿಂಗ್ ಮಾಡಬೇಕು. ನಾವು 7 ಮಂತಿಗೆ ಸ್ಕ್ಯಾನಿಂಗ್ ಮಾಡಬೇಕು ಅನ್ನೋದಿತ್ತು. ಇನ್ನೊಂದು 5 ದಿನ ಹೋಗಲಿ ಅಂತ ನಾನು ಮಾಡಿದ್ದೆ. ಅದು ಇದ್ದಕ್ಕಿದ್ದಂತೆ ಸ್ವಲ್ಪ ಪೇನ್ ಬರೋಣ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ರಿ ಅಂದರು. ಸ್ಕ್ಯಾನಿಂಗ್ ಮಾಡಿಸಿದೆ. ಇನ್ನು ರಿಪೋರ್ಟ್ ಸಾಯಂಕಾಲ ಬರುತ್ತಂತ, ಏನು ಬರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ಹೋದವರು ಇವಾಗ ಬಂದ್ವಿ. ಇವಾಗ 3 ಗಂಟೆ ಆಗಿದೆ, ಇವಾಗ ಬಂದ್ವಿ. ಅವನಿಗೆ ಫುಲ್ ಸುಸ್ತಾಗಿತ್ತು ಫ್ರೆಂಡ್ಸ್. ಅಲ್ಲೆಲ್ಲ ಓಡಾಡಿ ಬರೋಣ ಸ್ವಲ್ಪ 1-2 ಬಾಳೆಹಣ್ಣು ತಿಂದು ಮಲ್ಕೊಂಡ್ಬಿಟ್ಟ. ರಿಪೋರ್ಟ್ ಏನು ಬರುತ್ತಂತ ಭಯ ಆಗ್ತಿದೆ ಫ್ರೆಂಡ್ಸ್. ಒಂದು TT ಇಂಜೆಕ್ಷನ್ ಮಾಡಿದರು ಮತ್ತು ಬ್ಲಡ್ ಟೆಸ್ಟ್ ಮಾಡಿದರು. ಸ್ವಲ್ಪ BP ಕಡಿಮೆ ಇದೆ ಅಂತ ಫ್ರೆಂಡ್ಸ್. ಇಷ್ಟು ಹೆಲ್ತ್ ಇಶ್ಯೂ ಆಗ್ತದಂತ ನನಗೂ ಗೊತ್ತಿರಲಿಲ್ಲ. ಎಲ್ಲ ನಾರ್ಮಲ್ ಇರ್ಬೋದು ಬಿಡ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ BP ಕಡಿಮೆ ಇತ್ತಂತ. ಸೊ ಹಾಗಾಗಿ ಟ್ಯಾಬ್ಲೆಟ್ ಅದು ಬರೆದು ಕೊಟ್ಟರೆ ಫ್ರೆಂಡ್ಸ್. ಮತ್ತು ಚೇಂಜ್ ಟ್ಯಾಬ್ಲೆಟ್ ಬರೆದು ಕೊಟ್ರೆ. ಯಾವುದೇ ಥರದಾದ ರೆಸಿಪಿನೇ ಶೇರ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ನಾನು ನಿನ್ನೆ ನೈಟ್ ಉಳಿದಿದ್ದ ಅಡುಗೆನೇ ಬೆಳಗ್ಗೆ ಊಟ ಮಾಡಿಕೊಂಡು ಹೋದ್ವಿ. ಮತ್ತು ಬಂದಮೇಲೆ ಅದೇ ಇತ್ತು. ಸೊ ಹಾಗಾಗಿ ಮತ್ತು ಅದನ್ನ ಊಟ ಮಾಡಿ, ನಾವು ಊಟ ಮಾಡಿದೆ, ನಮ್ಮ ಮನೆಯವರು ಊಟ ಮಾಡಿ ಅಲ್ಲಿ ಮಲ್ಕೊಳಕ್ಕೆ ಹೋದ್ವಿ. ಅವರಿದ್ರೆ ಮಲ್ಕೊಳ್ಳೋಣ ಅಂತ ಇವಾಗ ಮಲಗಿಸಿದೆ ಫ್ರೆಂಡ್ಸ್. ಇವ್ನಿಗೆ ನಾನು ಮಲ್ಕೊಂಡಾನು. ಇನ್ನು 4:30-5 ಗಂಟೆ ಕೇಳಬಹುದು. ತುಂಬ ಭಯ ಆಗ್ತಿದೆ ಯಾವ ಥರ ರಿಪೋರ್ಟ್ ಏನು ಬರುತ್ತಂತ. ಸೊ ನಾರ್ಮಲ್ ಬಂದ್ರೆ
ಚಲೋ ಆಗುತ್ತೆ. ಏನು ಪ್ರಾಬ್ಲಮ್ ಆಗಿದೆಯೋ ಏನೋ ಇಲ್ಲ ಏನಾಗೈತೆ ಅಂತ ಒಂದು ಸ್ವಲ್ಪ ಚಿಂತೆ ಕಾಡಾತೈತಿ, ಅಂದ್ರೆ ಭಯನೂ ಹುಟ್ಟಿಸಾತೈತಿ. ಸೊ ಪ್ರೆಗ್ನೆನ್ಸಿ ಒಳಗೆ ಯಾವ ಟೈಮ್ದಾಗ ಏನಾಗ್ತದಂತ ಹೇಳೋಕ್ಕೆ ಆಗಂಗಿಲ್ಲ ಫ್ರೆಂಡ್ಸ್. ಇದ್ದಕ್ಕಿದ್ದಂತೆ ನಾನು ಸಂತೆಗೆ ಹೋಗಿ ಬಂದೀನಿ, ಸಂತೆ ಎಲ್ಲ ತೆಗ್ದೀನಿ, ಚಪಾತಿ ಮಾಡೀನಿ. ಆಮೇಲೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು. 5 ನಿಮಿಷನಾಗ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಏನಿಲ್ಲ, ಸ್ಕ್ಯಾನಿಂಗ್ ಅದು ಮಾಡಿ ಏನಂಬುದು ಹೇಳ್ತೀನಿ ಅಂತೇಳಿ. ಒಬ್ರೊಬ್ರಿಗೆ 7 ಮಂತಿಗೆ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಭಯಪಟ್ಟಿದ್ದೆ, ನನಗೇನಾಯ್ತಪ್ಪ ಅಂತ ಅಂಕೇರಿ. ಏನಿಲ್ಲ, ರಿಪೋರ್ಟ್ ಬಂದಮೇಲೆ ಹೇಳ್ತೀನಿ ಅಂದ್ರೆ, ಆ ರಿಪೋರ್ಟ್ ಬಂದಮೇಲೆ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಂದಿಗೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್, ಬಾಯ್ ಫ್ರೆಂಡ್ಸ್. ಬ್ಲಡ್ನ ಟೆಸ್ಟ್ ಮಾಡಿದ್ರು, ಬ್ಲಡ್ ನಿಲ್ತಾ ಇಲ್ಲ. ಸೊ ಹಾಗಾಗಿ ಇದೊಂದು ಸ್ಟಿಕ್ಕರ್ನ ಹಚ್ಚಿ ಕಳಿಸಿದ್ರು. ಇವತ್ತಿನ ವ್ಲಾಗ್ ಇಷ್ಟೇನೆ.